ನೋಡಿ ರಾಜ್ಮಾ ಪುಂಡಿ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಮಿಸ್ ಮಾಡಲೇಬೇಡಿ, ಮಾಡ್ಕೊಂಡು ನೋಡಿ. ರೈಸ್ಗಂತೂ ಸೂಪರ್ ಕಾಂಬಿನೇಷನ್ ಇತ್ತು. ನಾನು ರೊಟ್ಟಿ ತವಾದಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಒಂದು 5 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸ್ಬಿಟ್ಟು ರಾಜ್ಮಾನ ಅದನ್ನ ಹಾಕಿ ಅದು ಕುದಿಯೋವಾಗ ಚೆನ್ನಾಗಿ ಉಪ್ಪಾಕಿ ಬೇಯಿಸಿದ್ದೀನಿ. ಅದಕ್ಕೆ ನೋಡಿ ಚಿಲ್ಲಿ ಪೌಡ್ರು, ಜೀರಾ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದು ಕುದೀತಾ ಇರಲಿ. ಇದಕ್ಕೊಂದು ಹಾಕ್ಕೊಂಡು ಬರೋಣ ಈ ಪುಂಡಿ ಸೊಪ್ಪಿನ ಮಸಾಲೆ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುಂಡಿ ಸೊಪ್ಪು 2 ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನ ಈ ಥರ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಬೋದು ಏನು ಬೇಡ. ಇದನ್ನೆಲ್ಲ ಬೇಯ್ತಾ ಇದೆ ಅಲ್ವಾ, ರಾಜ್ಮಾದೊಳಗೆ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪೇನಾದ್ರು ಕಮ್ಮಿ ಆದರೆ ಒಂಚೂರು ಉಪ್ಪು ಹಾಕ್ಕೊಂಡು ಅನ್ನಕ್ಕಂತೂ ಸಖತ್ತಾಗಿತ್ತು. ಇದು ನನ್ನ ಮಗ ಕೆನಡಾದಲ್ಲಿ ರಾಜ್ಮಾ ಕರಿ ಮಾಡಿದ್ದ, ಅದು ನೋಡಿ ನಾನು ಮಾಡೋಣ ಅಂತ ಇದು ಸ್ವಲ್ಪ ವೆರೈಟಿಯಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಟೊಮೊಟೊ ಏನು ಬೇಡ, ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಲೈಕ್, ಶೇರ್ ಮಾಡಿ.